ಆಗ್ತದೆ ಯಾಕೆ? ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬಂದಿದ್ದೇನೆ ನನ್ನ ತಾಯಿ ಮನೆಗೆ. ಒಂದು 4 ದಿವಸದ ಮಟ್ಟಿಗೆ ಕೂತು ಹೋಗುವ ಅಂತ ಹೇಳಿ ಬಂದಿದ್ದೇನೆ. ಇಲ್ಲಿ ನಡೆಯುವಂತಹ ಕೆಲವು ಕೃಷಿ ಚಟುವಟಿಕೆಗಳ ಬಗ್ಗೆ, ಅಂದರೆ ನನ್ನ ತಂದೆ ತಾಯಿ ತಮ್ಮಂತಾವು ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ ನಾನು ನಿಮಗೆ ಸ್ವಲ್ಪವಾಗಿ ಮಾಹಿತಿಯನ್ನು ನೀಡಲಿಕ್ಕಿದ್ದೇನೆ. ಸೊ ಇಲ್ಲಿ ಯಾವ ರೀತಿಯ ಬೆಳೆ ಬೆಳೀತಾರೆ, ನೀರಿನ ವ್ಯವಸ್ಥೆ ಹೇಗಿರ್ತದೆ, ಆಮೇಲೆ ಪೆಪ್ಪರ್ನ ಸ್ಯಾಗ್ರಿಗೇಷನ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ಹೇಳುವಂಥ ಕೆಲವೊಂದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ನನ್ನಿಂದ ಆದಷ್ಟು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಫಾಲೋ ಮಾಡಿ. ಇದೀಗ ನೀವು ನೋಡ್ತಾ ಇರುವಂಥದ್ದು ಕಾಳುಮೆಣಸು ಬೇರ್ಪಡಿಸುವಂತಹ ಯಂತ್ರ. ಇದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ ನನ್ನ ತಂದೆ ತಿಳಿಸ್ತಾರೆ. ಏನು ಮಾಡುತ್ತಾರೆ ನೀವು? ಅವು ಅದರ ಸೆರೆಯಲ್ಲಿ ಉಂಟಲ್ಲ, ತುಂಬಾ ಮೆಣಸಿನ ಗರೆ ಸಿಕ್ಕಿಕೊಳ್ತದೆ. ಅಲ್ಲಿ ಮೆಣಸು ಕೂಡ ನಿಲ್ತದೆ. ಅದನ್ನು ಫೈನಲಿ ಎಲ್ಲ ಆದ ನಂತರ ಉಂಟಲ್ಲ, ಅದನ್ನು ಈ ಸಲಕೆಯಲ್ಲಿ ಮೆಲ್ಲ ಹಾಕಿ ಅದನ್ನು ಅದರಿಂದ ಸ್ಕಿಪ್ ಮಾಡೋದು ಆ ಜಾಗೆಯಲ್ಲಿ. ಓಕೆ. ಅವಾಗ ಎಲ್ಲ ಮೆಣಸು ನೇರವಾಗಿ ಕೆಳಗೆ ಬೀಳ್ತದೆ. ಹೀಗೆ ಕಸ ಎಲ್ಲ ಅದರ ಕೋಡು ಉಂಟಲ್ಲ, ಅದು ಹೀಗೆ ಎಲ್ಲ ಬರ್ತದೆ. ಇದು ಕಸ ನಿಲ್ಲುವಂತ ಪ್ಲೇಸ್ ಅಲ್ವಾ? ಹೌದೌದು. ಈಗ ನಮಗೆ ಅದನ್ನು ಎಲ್ಲ ಕ್ಲೀನ್ ಮಾಡಬೇಕು. ಈಗ ನಮಗೆ ಆಯ್ತು, ಇರ್ದು ಆಯ್ತು ಆಯ್ತಲ್ಲ, ಅವಾಗ ಹೀಗೆ ಕೋಲಲ್ಲಿ ಹಾಕಿ ಎಲ್ಲ ಅದನ್ನು ಹೀಗೆ ಒಮ್ಮೆ ತೆಕ್ಕೊಂಡ್ರೆ ಉಂಟಲ್ಲ, ಎಲ್ಲ ಕ್ಲೀನಾಗಿ ಬರ್ತದೆ. ಯಾವಾಗಲೂ ಮಾಡ್ಬೇಕಂತ ಇಲ್ಲ. ಇವತ್ತು ನನಗೆ ಎಲ್ಲ ಕ್ಲೀನ್ ಆಯ್ತು. ಈಗ ಇನ್ನು ಮೆಣಸು ಕೆಲಸ ಮುಗೀತು. ಈಗ ಮತ್ತೆ ಇನ್ನುಂಟಲ್ಲ, ಈ ಸಣ್ಣ ತುಂಡು ಬಟ್ಟೆಯನ್ನು ಇದರೊಳಗೆ ಹೀಗೆ ಹಾಕುದು, ಮತ್ತೆ ಮಿಷನ್ ದೂರದಲ್ಲಿ ಮತ್ತೆ ಮಿಷನ್ ರನ್ ಮಾಡುದು. ಆವಾಗ ಒಳಗೆ ಮೆಣಸೆಲ್ಲ ಇರ್ತದೆ, ಅದನ್ನೆಲ್ಲ ಬಟ್ಟೆ ಕ್ಲೀನ್ ಮಾಡ್ತದೆ. ಈಗ ಕಸ ಎಲ್ಲ ಹೊರಗೆ ಹಾಕ್ತದೆ. ಫ್ರೆಂಡ್ಸ್, ನಿಮಗೆ ನೋಡ್ಲಿಕ್ಕೆ ಕಾಣ್ಬೋದು, ಇಲ್ಲಿ ಒಂದೇ ಒಂದು ಕಾಳುಮೆಣಸು ಇದರಲ್ಲಿ ಇಲ್ಲ. ಎಷ್ಟು ಕ್ಲೀನಾಗಿ ಹೋಗ್ತದೆ ಹೇಳಿದರೆ, ಈ ಮಿಷಿನಲ್ಲಿ ಪ್ರತಿಯೊಂದು ಕಾಳುಮೆಣಸು ಕೂಡ ಇಲ್ಲಿ ಹಾಕಿದ ಕೂಡಲೇ ಸಪ್ರೇಟಾಗಿ ಇಲ್ಲಿಂದ ಬಂದು ಕ್ಲೀನಾಗಿ ಇಲ್ಲಿ ಬರ್ತದೆ. ಮುಂಚೆ ನೀವು ಹೇಗೆ ಇದರ ಪ್ರೊಸೆಸ್ ಎಲ್ಲ, ಈಗ ಮಿಷಿನ್ ಬರುವ ಮುಂಚಿನ ಪ್ರೊಸೆಸ್ ಹೇಗಿತ್ತು? ಅದನ್ನು ಕೆಲವೊಮ್ಮೆ ಸಲ ಕಾಲಲ್ಲಿ ಇರಿತಾ ಇದ್ದೆವು, ಬಟ್ಟಿಯಲ್ಲಿ ಹಾಕಿ. ಆ ನಂತರ ಒಬ್ರು ಹೇಳಿದ್ರು ಗೋಣಿಯಲ್ಲಿ ಹಾಕಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ. ಮತ್ತೊಬ್ರು ಹೇಳಿದ್ರು ಅದನ್ನು ಕೋಡನ್ನೇ ಒಣಗಿಸಿ ಒಂದು ಒಣಗಿಸಿ ಒಂದು 7-8 ಬಿಸಿಲು ಆದ ನಂತರ ಉಂಟಲ್ಲ, ಅದಕ್ಕೆ ಇಬ್ಬನಿ ಬೀಳುವ ಹೊತ್ತಲ್ಲಿ ಹೋಗಿ ಅದನ್ನು ಜಾರಿಸಿದ್ರೆ ಒದ್ದಿದ್ರೆ ಎಲ್ಲ ಬಿಡ್ತದೆ ಅಂತ ಹೇಳಿ. ಸುಲಭದ ಮೆಥಡು ಮಿಷಿನಿಗಿಂತ ಮಿಷಿನ್ ಫಸ್ಟ್, ಆ ನಂತರ ಅದೇ ಒಣಗಿಸಿ ಅದನ್ನು ಒದ್ದುದು, ಬೇಗ ಬಿಡ್ತದೆ. ನಿಮಗೆ ಮಿಷಿನ್ ಬಂದು ತುಂಬಷ್ಟು ಹೆಲ್ಪ್ ಆಗಿರ್ಬೋದಲ್ವಾ? ಇವಾಗ ಮಿಷಿನ್ ಬಂದು ತುಂಬಾ ಉಪಕಾರ ಆಗಿದೆ. 10 ವರ್ಷ ಆಯ್ತಾ ಮಿಷಿನ್ ತಕೊಂಡು? ಮೋಟರ್ ಒಂದು ಹೋಯ್ತು, ಆನಂತರ ನಾವು 1 HP ಮೋಟರ್ ಹಾಕಿದ್ದೇವೆ ಅದಕ್ಕೆ. ಇವಾಗ ಮೊದಲಿಗಿಂತ ಜಾಸ್ತಿ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಅಜ್ಜ ಅಜ್ಜಿಗೆ ಪುಳ್ಳಿ ಕೂಡ ಹೆಲ್ಪ್ ಮಾಡ್ತಾಳೆ ಮೊಮ್ಮಗಳು. ಅಷ್ಟು ದೊಡ್ಡ ಮಿಷಿನ್ ಅನ್ನು ಪಾಪ ಅದಕ್ಕಾಗುವಷ್ಟು ಹೆಲ್ಪ್ ಮಾಡ್ತಾಳೆ. ಮೊನ್ನೆ ವಿಡಿಯೋದಲ್ಲಿ ನಾವು ಉಂಟಲ್ಲ, ಅದನ್ನು ಗೆರೆಸಿದ್ದು ಮಾತ್ರ ಅಲ್ಲ, ಗೆರೆ ಬಿಡಿಸಿದ್ದು. ಈ ಸಲ ಅದನ್ನು ಗೆರೆಸುವುದು, ಹೀಗೆ ಮಾಡಿ ಸರಾಗ ಹಾಕ್ತಾ ಇರುವುದು. ಈಗ ಕಾಳುಮೆಣಸಿನ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಧೂಳೆಲ್ಲ ಹೊರಗೆ ಹೋಗ್ತದೆ ಕಥೆಯಲ್ಲಿ. ಚಂದಾಯ್ತು. ಎಂತ ಉಂಟು, ಕ್ಲೀನಾಯಿತು. ಒಂದು ಉಂಟಿಲ್ಲಿ ಅದನ್ನು ಕೈಯಲ್ಲಿ ತೆಕೊಳ್ಳುದು. ಅದು ಅದರಲ್ಲಿ ಒಂದೊಂದು ಮೆಣಸು ಇರ್ತದೆ,
ತಗೊಳ್ಳಿ. ಹೀಗೆ ಇದ್ದದ್ದು ಒಂದೊಂದು ಇದರಲ್ಲಿ ಉಳಿತದೆ, ಅದನ್ನೊಂದು ತೆಗೆದ್ರೆ ಆಯ್ತು. ಈಗ ನಾವಿವತ್ತು ನಮ್ಮ ತೋಟಕ್ಕೆ ಬಂದಿದ್ದೇವೆ. ಇಲ್ಲಿ ಅಡಿಕೆ ಕೊಯ್ತಾ ಇದ್ದಾರೆ. ಅಡಿಕೆ ಕೊಯ್ಯುವುದನ್ನು ನಾನು ತೋರಿಸ್ತೇನೆ ನಿಮಗೆ. ಲೆಟ್ಸ್ ಗೋ. ಶಿವಪ್ರಸಾದ್ ಅವರು ಅಡಿಕೆ ಮರವನ್ನು ಏರ್ತಾ ಇದ್ದಾರೆ. ಇದ್ದಾರೆ ಇವಾಗ ಅಡಿಕೆ ಕೊಯ್ಯುವಂತಹ ಶಿವಪ್ರಸಾದ್ ಹಾಗೂ ಶಂಕರ ಇವರು. ಅವರನ್ನು ಒಂದು ಮಾತಾಡ್ಸೋಣ. ಇವರು ಶಿವಪ್ರಸಾದ್ ಅಂತ ಹೇಳಿ, ಇವರು ಶಂಕರ ಅಂತ ಹೇಳಿ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿ ಆಯ್ತಾ, ಅಡಿಕೆ ಕೊಯ್ದಾಯ್ತಾ? ಇವತ್ತು ಮುಗೀತು, ಮಧ್ಯಾಹ್ನ ಆಗುವಾಗ ಮುಗೀತು. ಮುಗೀತು. ಅಷ್ಟೇ. ಓಕೆ. ಸೊ ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಿ? ನಾನು ಒಂದು 14 ವರ್ಷ ಆಯಿತು. 14 ವರ್ಷ. ನೀವು? ಒಂದು 10 ವರ್ಷ ಆಯಿತು. 10 ವರ್ಷ. ಓಕೆ. ನಿಮಗೀಗ ಮೇಲೆಲ್ಲ ಹೋಗುವಾಗ ಹೆದರಿಕೆ ಆಗೋದಿಲ್ಲ? ಕೆಳಗೆ ನೋಡುವಾಗೆಲ್ಲ? ಫಸ್ಟ್ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಭಯ ಇತ್ತು, ಬಟ್ ಇವಾಗ ಅಭ್ಯಾಸ ಆಗೋಗಿದೆ. ಇವಾಗ ಏನಂತ ಅನ್ಸಿಲ್ಲ. ಶಂಕರ್ ಅವರಿಗೆ? ನಾನು ಕೂಡ ಸೇಮ್. ಸೇಮ್. ಓಕೆ. ಸ್ವಲ್ಪ ಭಯ ಇತ್ತು, ಈಗ ಮೇಲೆ ಹೋಗಿ ಕೆಲಸ ಮಾಡೋದಿಲ್ಲ, ಹಾಗೆ ಸ್ವಲ್ಪ ರಿಸ್ಕ್ ಇದೆ. ಯಾವಾಗ ತಿದ್ರೋದು ರಿಸ್ಕಿ ಕೆಲಸ ಹೌದು ನಮ್ಮದು. ಹೌದು. ಅದರೊಂದು ಆತ್ಮವಿಶ್ವಾಸ ಉಂಟು. ನಮಗೆ ಎಷ್ಟು ಆಗುತ್ತೆ ಅಷ್ಟು ಧೈರ್ಯ ಮಾಡಿಕೊಂಡು ಅಷ್ಟು ಜಾಗ್ರತೆಯಿಂದ ಕೆಲಸ ಮಾಡ್ತಿದ್ದೆ ಅಷ್ಟೇ. ಓಕೆ. ಇವಾಗ ನೀವು ಅಷ್ಟು ಮೇಲೆ ಹೋಗಿ ಅಡಿಕೆ ಕೊಯ್ತೀರಿ, ಆಗ ಈಗ ಅಡಿಕೆ ಬೀಳುವಾಗ ಕೆಲವೊಂದಷ್ಟು ಅಡಿಕೆ ಮರದಲ್ಲಿ ಕಾಳುಮೆಣಸಿನ ಬಳ್ಳಿ ಇರ್ತದೆ, ಅದಕ್ಕೆ ಪೆಟ್ಟಾಗದಾಗ ಹೇಗೆ ಅದನ್ನು ನೀವು ತೆಗಿತೀರಿ? ಅಂದರೆ ಮೊದಲು ಈ ಕತ್ತಿಯಲ್ಲಿ ನಾವು ಕೊಯ್ಲು ಮಾಡ್ತಿರ್ಲಿಲ್ಲ, ಅದರ ಬದಲಾಗಿ ಕಂಗಿನ ಭಾಗವನ್ನು ಸ್ವಲ್ಪ ಕೊಕ್ಕೆಯಾಗಿ ಮಾಡಿ ಅದನ್ನು ಮಾಡ್ತಿದ್ವಿ. ಅವಾಗ ಸ್ವಲ್ಪ ಯೂಸ್ ಇತ್ತು. ಬಟ್ ಇವಾಗ ಹೇಗಂದರೆ ಕಾಳುಮೆಣಸು ಬಳ್ಳಿರುವಂಥ ಕಂಗು ಬಿಟ್ಟು ಬೇರೆ ಕಂಗೆ ಹತ್ತಿ ಅದನ್ನು ಸ್ವಲ್ಪ ದೂರದಿಂದ ಎಳೆದು ಸ್ವಲ್ಪ ಜಾಗ್ರತೆ ಮಾಡ್ತೇವೆ. ಆದಷ್ಟು ಅಡಿಕೆ ಮರವನ್ನು ಎಳೆದು ಆಮೇಲೆ ಗೊಣ್ಣೆಯನ್ನು ಕೊಯ್ಯುವಂಥದ್ದು. ಓಕೆ. ಅದ್ರ ಸ್ವಲ್ಪ ಕೆಲವು ಬೇಳ್ತದೆ, ಎಲ್ಲೂ ಜಾಗ್ರತೆ ಮಾಡೋಕೆ ಆಗೋದಿಲ್ಲ. ಓಕೆ. ನಮ್ಮದು ನೋಡ್ಕೋಬೇಕಲ್ಲ ನಾವು. ಹೌದು, ಕರೆಕ್ಟ್. ಅದು ಸರಿ. ಮತ್ತೆ ನೀವೀಗ ಕೊಕ್ಕೆ ಎಲ್ಲ ಎಲ್ಲಿಂದ ನಿಮಗೆ ಅದು, ಅಂದರೆ ಎಲ್ಲಿಂದಾದ್ರೂ ತಗೊಂಡು ಬರ್ತೀರಾ ಅಥವಾ ನೀವೇ ಹೇಗೆ ತಯಾರಿಸೋದಾ, ಹೇಗೆ ಅದು? ಈಗ ಕಾಡಲ್ಲೆಲ್ಲ ಈಗ ಮುಂಚೆ ಸಿಗ್ತಿತ್ತು, ಇವಾಗ ಅದಿಲ್ಲ, ಕಾಡೆಲ್ಲ ಕಡ್ದು ಕೊಕ್ಕೆ ಇಲ್ಲ. ಓಕೆ. ಕೊಕ್ಕೆ ಯಾವ್ದು ಈಗ ಬಿದ್ರಿದ್ದ ನೀವು ಮಾಡೋದು? ಹೌದು, ಬಿದ್ದಿರ ಅಂದ್ರೆ ಅದು ಮುಳ್ಳಿನ ಬಿದಿರಲ್ಲ. ಈಗ ಒಂದು ಹೊಸ್ತೊಂದು ಕೊಕ್ಕೆ ಇದೆ ಅಲ್ಲ, ಒಂದು ಮುಳ್ಳಿಲ್ಲ ಅದರಲ್ಲಿ. ನಾನು ಈ ಸಲ ಒಂದು ಪಂಜಕ್ಕೆ ತಗೊಂಡು ಬಂದೆ. ಓಕೆ. ಸ್ವಲ್ಪ ಖರ್ಚೆಲ್ಲ ಇದೆ ತರೋಕೆ, ಓಕೆ. ಕಷ್ಟ ಓಕೆ. ಮಾಡ್ಬೇಕಲ್ಲ ವೃತ್ತಿ. ಅದೇ ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ತೋಟದಿಂದ ಅಡಿಕೆ ತರಲಿಕ್ಕೆ ಮತ್ತೆ ತೆಂಗಿನಕಾಯಿ ತರಲಿಕ್ಕೆ, ಈಟು ಸಾಗಣೆ ಮಾಡಲಿಕ್ಕೆ ಬಳಸುವಂತಹ ಒಂದು ಗಾಡಿ ನಮ್ಮದು. ಇದರ ಬಗ್ಗೆ ನೀವೇ ಹೇಳಬೇಕು. ಇದರ ಬಗ್ಗೆ ಹೇಳಿದಷ್ಟು ಸಾಲದು. ನಮ್ಮ ಒಂದು ಜೀವನದ ಆಧಾರ ಸ್ತಂಭ ಅಂತೇಳಿ ಹೇಳ್ಬೋದು ಇದನ್ನು. 6 ಜನ ಮಾಡುವ ಕೆಲಸವನ್ನು ಇದು ಒಂದು ಮಾಡ್ತದೆ. ನಮ್ಮ ಕೆಳಗೆ ನಮ್ಮದು ತೋಟ, ನಮ್ಮ ಮನೆ ಗುಡ್ಡದಲ್ಲಿ ಎಲ್ಲ ತಗೊಂಡು ಬರೋದು ಗಾಡಿ. ತೆಂಗಿನಕಾಯಿ ಆಗಲಿ ಅಡಿಕೆ ಆಗಲಿ ಕೊಯ್ಲಿನವಾಗೆಲ್ಲ ಫುಲ್ಲು ಡ್ಯೂಟಿ ಇದಕ್ಕೆ. ತೆಂಗಿನಕಾಯಿ ಕೂಡ ಇದರಲ್ಲಿ ಹಾಕ್ಕೊಂಡು ಬರೋದು, ಕಾಯಿ ಕೂಡ ಇದರಲ್ಲಿ ಹಾಕ್ಕೊಂಡು ಬರೋದು, ಆಯ್ತಲ್ಲ. ಎಲ್ಲರೂ 2 ಜನ ಹೆಕ್ಕಲಿಕ್ಕೆ, ಬಾಕಿ ಬಿಡಲಿಕ್ಕೆ ನಾನು. ಭಾರಿ ಸುಲಭ ಆಗ್ತದೆ ನನಗೆ ಇದು ಇದ್ದ ಕಾರಣ. ಪ್ಯೂರ್ ಪೆಟ್ರೋಲು, ಬೇರೆ ಯಾವುದು ಆಯಿಲ್ ಮಾತ್ರ ಮಿಕ್ಸ್ ಅದಕ್ಕೆ. ಒಂದು ಕಿಕ್ಕಲ್ಲಿ ಸ್ಟಾರ್ಟ್ ಆಗ್ತದೆ. ಮತ್ತೆಂಥದ್ದು ಅಷ್ಟೇನು ದೊಡ್ಡ ಸಮಸ್ಯೆ ಬರುದಿಲ್ಲ. ಪಾಯಿಂಟ್ ಸೆಟ್ಟಿಂಗ್ ಬರುದು. ಎಷ್ಟು ವರ್ಷ ಆಯ್ತು ಇದಕ್ಕೆ? 83ನೇ ಮಾಡೆಲ್. ಓಕೆ. 1983. 1983. ಓಕೆ. ಅವಾಗಿಂದಲೇ ಹೀಗೇನೆ ಅಥವಾ? ಆವಾಗ ಅದು ಪ್ರೈವೇಟ್ ಆಗಿ ನನ್ನ ಭಾವನ ಹತ್ರ ಇತ್ತು. ಪ್ರೈವೇಟ್ ರಿಕ್ಷಾ ಮಾಡಿಕೊಂಡು ಭಾವ ಇದ್ದರು. ಭಾವ ತೀರಿ ಹೋದರು, ಆಯ್ತಲ್ಲ. ಭಾವ ತೀರಿ ಹೋದ ಮೊದಲೇ ನನಗೆ ಕೊಟ್ಟಿದ್ದಾರೆ ಅದನ್ನು, ಅವರಿಗೆ ಬಿಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಮತ್ತು ನಾನು ಪ್ರೈವೇಟಾಗಿ ನಾನು ಓಡಿಸ್ತಾ ಇದ್ದೆ ಇದನ್ನು. ಆನಂತರ ಸರಿಯಾಗಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗಲಿಕ್ಕೆ, ಮತ್ತು ನನಗೆ ಪುರ್ಸೊತ್ತಿಲ್ಲ ಪೇಟೆಗೆ ಎಲ್ಲ ಹೋಗಲಿಕ್ಕೆ, ಇದ್ದಾಗೆಲ್ಲ ಪುರ್ಸೊತ್ತಿರಲಿಲ್ಲ ರಿಕ್ಷಾದಲ್ಲಿ ಬಾಡಿಗೆ ಮಾಡೋದು ಅಂತ ಹೇಳಿದ್ರೆ ಅದು ಆಗೋದಿಲ್ಲ ಅಂತ ಆಯ್ತು. ಮತ್ತೆ ಪುನಃ ಅದನ್ನು ಪ್ರೈವೇಟ್ ಮಾಡಿತ್ತು. ಮತ್ತೆ ನಾನು ಸ್ವಲ್ಪ ನಿಧಾನ ಓಡಿಸಿ ಮತ್ತೆ ತೋಟಕ್ಕೆ ಅದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೆ. ಇದೆಲ್ಲ ಓಪನ್ ಆಟೋ ಮಾಡಿದ್ರಲ್ಲ, ಅದೇ ಹೇಗೆಲ್ಲ ಹೇಗೆ ಮಾಡಿಸಿದ್ದ? ಮಾಡಿಸಿದ್ದು ಅದು ಟಿಪ್ಪರ್ ಮಾಡು ಅಂತ ಹೇಳಿದ್ರು. ಟಿಪ್ಪರ್ ಬೇಡ ಅಂತ ಹೇಳಿದೆ ನಾನು. ನಮಗೆ 3 ಸೈಡ್ ಓಪನ್ ಮಾಡಿದರೆ ಸಾಕು ಅಂತೇಳಿ. ಅಂದರೆ ನಮಗೆ ಮಾರ್ಗಕ್ಕೆ ಮಣ್ಣು ಹಾಕಲಿಕ್ಕೆಲ್ಲ ಉಂಟು.
ಅದು 3 ಸೈಡ್ ಓಪನ್ ಮಾಡಿ ಮರದ ಚಂದ ಮಣ್ಣು ಹಾಕಲಿಕ್ಕೆ ಆಗ್ತದೆ ಅದರಲ್ಲಿ. ಹಾಗೆ 3 ಸೈಡ್ ಓಪನ್ ಮಾಡೋದು. ಇದರ ಇಂಜಿನ್ ಎಲ್ಲ ಹೇಗೆ ವರ್ಕ್ ಆಗ್ತದೆ ನಮಗೆ? ಇಂಜಿನೆಲ್ಲ ಚಂದ ಉಂಟು, ಏನು ತೊಂದರೆ ಇಲ್ಲ. ಒಳ್ಳೆ ಕಂಡೀಷನ್ ಲ್ಯಾಂಬ್ರೇಟ್ ಅದು ಮೊದಲಿನದ್ದು ಕಂಪನಿಯಲ್ಲಿ. ಇದೆಲ್ಲ ಸ್ಪೇರ್ ಪಾರ್ಟ್ಸ್ ಸಿಗ್ತದೆ? ಸ್ಪೇರ್ ಪಾರ್ಟ್ಸ್ ಸಿಗುದಿಲ್ಲ. ಲೈನರ್ ಒಂದು ಬ್ರೇಕ್ ಶೂ ಮತ್ತು ಲೈನರ್ ಸಿಗುದಿಲ್ಲ, ಮತ್ತೆಲ್ಲ ಸಿಗ್ತದೆ ಈಗ ಸ್ಪೇರ್ ಪಾರ್ಟ್ಸ್ ಸಿಗದೆ ನಿಮಗೆ ಅದು ಕಷ್ಟ ಆಗೋದಿಲ್ಲ ಕೆಲವು ಸಲ? ಒಂದು ದಿವಸ ಗಾಡಿ ನಿಲ್ಲಿಸ್ತೇವೆ, ಬ್ರೇಕ್ ಶೂಗೆ ಲೈನರನ್ನು ಅಂಟಿಸಲಿಕ್ಕೆ MCL ಹಾಕಿ ಅಂಟಿಸುವುದು, ಹಗ್ಗದಲ್ಲಿ ಕಟ್ಟಿ ಅದೆಲ್ಲ ಮಾಡಿ 24 ಗಂಟೆ ಅದಕ್ಕೆ ಬೇಕಾಗ್ತದೆ. ಒಂದು ದಿವಸ ಗಾಡಿ ಶೆಡ್ಡಲ್ಲಿ ಇರ್ತದೆ. ಹಾಗೆ ಮತ್ತು ಯಾವಾಗಲೂ ಓಡುದಿಲ್ಲಲ್ಲ ತೋಟಕ್ಕೆ ಕೊಯ್ಲಿನ ಟೈಮಲ್ಲಿ, ಮತ್ತು ಏನಾದರೂ ಗೊಬ್ಬರ ಹಾಕಲಿಕ್ಕಿದ್ರೆ ಮಾತ್ರ ತಗೊಂಡಿದ್ದಿಲ್ಲ, ಅಂದರೆ ಶೆಡ್ಡಲ್ಲಿ ಇರ್ತದೆ. ಇದ್ರ ಬಗ್ಗೆ ಹೇಳಿ ಅಲ್ಲ. ಇದು ಕೊಕ್ಕೋ, ನಮ್ಮದೊಂದು ಸಣ್ಣ ಮಟ್ಟಿನ ಉಪಬೇಳೆ. ಒಂದು 500 ಮರ ಉಂಟು. ನಮಗೆ ಸಿಗುದು ಮಾತ್ರ ಉಂಟಲ್ಲ, ಇಷ್ಟೇ ಕೊಕ್ಕ ಸಿಗುದು. ಒಂದು ಜಾಸ್ತಿ ಹಲಸಿನ ಹಣ್ಣು ಎಲ್ಲ ಅದು ಆಗುವ ಟೈಮಲ್ಲಿ ಆದರೆ ಸ್ವಲ್ಪ ಸಿಗ್ತದೆ. ಈಗ ಏನು ಅದಕ್ಕೆ ತಿನ್ಲಿಕ್ಕೆ ಏನಿಲ್ಲಲ್ಲ. ಯಾವುದಕ್ಕೆ? ಅಳಿಲಿಗೆ, ಅಳಿಲು, ಕಾಡು ಬೆಕ್ಕು ಎಲ್ಲ ತಿಂತದೆ ಇದನ್ನು. ಮಂಗ ತಿಂತದ? ಮಂಗ ಬೇಕಾದಷ್ಟು ತಿಂತದೆ. ಹೌದಾ? ಅದರಲ್ಲಿ ನನಗೆ ಮಂಗದ ಉಪದ್ರ ಕೊಕ್ಕೋಗೆ ಅಷ್ಟಿಲ್ಲ. ಸಿಗ್ತದೆ, ಖರ್ಚಿಗೆ ಆಗ್ತದೆ ಎಂತದಕ್ಕಾದ್ರೂ. ಹುಳ್ಳಿಗೆ ಕಿಂಡರ್ ಜಾಯ್ ತರ್ಲಿಕ್ಕೆ ಆಗ್ತದೆ? ಅದು ಎಲ್ಲ ಕಿಂಡರ್ ಜಾಯ್. ನಾನು ಕೊಕ್ಕೋ ತಗೊಂಡು ಹೋಗುವಾಗ ಕಿಂಡರ್ ಜಾಯ್ ಬೇಕಂತ ಹೇಳ್ತಾಳೆ, ಹಾಗೆ ತರುದು. ಕಿಂಡರ್ ಜಾಯ್ಗೆ ಬೇಕಾದಷ್ಟು ಸಿಗ್ತದೆ. ಅದು ಕಳೆಸಲ ನಮಗೆ ಬೇಕಾದಷ್ಟು ಕೊಕ್ಕೋ ಸಿಕ್ಕಿದೆ. ಧಾರಣೆ ಕೂಡ ಒಳ್ಳೆ ಇತ್ತು ಕಳೆಸಲ. ಹೇಗೆ ಉಂಟಿದ್ರಿ ರೇಟ್? ಹೇಗೆ ಉಂಟಿದ್ರದ್ದು ರೇಟ್ ಈಗ 210 ಕೆಜಿಗೆ. ಕಳೆಸಲ 305, 315ಕ್ಕೆ ಕೊಟ್ಟಿದ್ದೇನೆ ನಾನು. ಕಳೆಸಲ ಒಂದು ಲಕ್ಷ ದಾಟಿದೆ ಕೊಕ್ಕೋದಲ್ಲಿ. ಓ, ಒಳ್ಳೆ ಸಿಕ್ಕಿದೆ ನಮಗೆ ಕಳೆಸಲ. ಅದರಲ್ಲಿ ಅಡಿಕೆ ಸುಲಿಯುವ ಮಿಷನ್ ಅಂತ ತೆಗೆದದ್ದು. ಹಾಗೆ ಎಲ್ಲ ಬೇಕಲ್ಲ ನಮಗೆ ರೈತನಿಗೆ. ಅದೇ ಯಾವುದಕ್ಕೂ ಜನ ಸಿಗುದಿಲ್ಲ. ಒಳ್ಳೆ ಬೆಳೆ, ಉಪಬೆಳೆ ಆಗಿದೆ. ನಮ್ಮ ಪುಳ್ಳಿ ಈಗ ಬಂದ್ಲು. ನೀನು ಬಿಡಿಸ್ತೆ ಇದನ್ನು? ಹೌದಾ? ಇಲ್ಲಿ ಇತ್ತಗೆ ಬಾ. ಇದು ಯಾಕೆ ಬಾಬೆ? ಇದು ಯಾಕೆ? ನಾವಿವಾಗ ಹೋಗ್ತಾ ಇರುವಂಥದ್ದು ಬೆಟ್ಟದ ಮೇಲಿರುವಂತಹ ಕಾಳುಮೆಣಸಿನ ತೋಟ. ಹಾಗೇನೆ ದೊಡ್ಡದಾದಂತಹ ಒಂದು ಟ್ಯಾಂಕನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿಂದಲೇ ಕಾಳುಮೆಣಸಿನ ತೋಟ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಒಂದು ಟ್ಯಾಂಕ್ ನಿರ್ಮಾಣ ಆಗಿದೆ. ಈ ಟ್ಯಾಂಕ್ ಎಷ್ಟು ವರ್ಷ ಆಯಿತು ನಿರ್ಮಾಣ ಮಾಡಿ? ಅದಕ್ಕೆ 25 ವರ್ಷ ಆಯಿತು. ಹಾಂ, ಮೊದಲು ಹೆಲ್ತಿ ಮಾರಿನವ್ರದ್ದು ಪ್ಲಾಸ್ಟಿಕ್ ಇದ್ದದ್ದು, ಅದು 10 ವರ್ಷ ಬಂತು. ಆನಂತರ ಚೇಂಜ್ ಮಾಡಿದ್ದು. ಈಗ ಕೇಂದ್ರದಿಂದ ಮಂಗಳೂರಿಂದ ತಂದದ್ದು. ಇದೊಂದು ಟೈಪ್ 10 ವರ್ಷ ಗ್ಯಾರಂಟಿ ಹೇಳಿದ್ದಾರೆ. ಕಪ್ಪು ಪ್ಲಾಸ್ಟಿಕ್. ಈಗ ಏನಾಗಲಿಲ್ಲ, ಇಷ್ಟು ಜನರಿಗೆ ಏನಾಗಲಿಲ್ಲ. ಈ ಪ್ಲಾಸ್ಟಿಕ್ ಹಾಕಿ ಎಷ್ಟು ವರ್ಷ ಆಯಿತು? ಈಗ 2010 ಒಂದು 7-8 ವರ್ಷ ಆಯ್ತಾ ಅಂತ. ಅದು ನಿಂತು ಬರಬೇಕು ಬಳ್ಳಿ ಸಸ್ಯ ಸಸಿ. કિનારા તો સ્થિર ને સલામત હોય, પણ માણસ એના માટે નથી સર્જાણો. અરે ખારવો ખલાસી તો ઈ કહેવાય કે જે ફણીધર ના. ಮುಂದೆ ಹೋಗುವಾಗ ಎಂತ ಸಿಗ್ತದೆ ಮಗು? ಹಾ, નાની નાની બગલી ને નાના એવા સપનાની રેત વાળી ડગલી ને તોફાનો તરાપ મારે હાલે સાવ. ಟ್ಯಾಂಕ್ ಹತ್ರ ಬಂದಿದ್ದೇವೆ. ಮಳೆ ನೀರು ಓನ್ಲಿ ಇದಕ್ಕೆ ಮಳೆ ನೀರು ಮಾತ್ರ ಅದಕ್ಕೆ. ಓಕೆ, ಅದು ಎಷ್ಟು ಅಗಲ? 65 ಫೀಟ್ ಉದ್ದ ಉಂಟು, 45 ಫೀಟ್ ಅಗಲ, 17 ಫೀಟ್ ಆಳ ಉಂಟು. ಇಲ್ಲಿಂದ ನಮಗೆ ನೀರು ಕಡಿಮೆ ಆಗುವಾಗ ಆ ಟ್ಯಾಂಕಿಗೆ ಆವಾಗ ನಾವು ಬರುವಾಗ ಒಂದು ಟ್ಯಾಂಕಿ ಬಂತಲ್ಲ, ಅದಕ್ಕೆ 1 ಇಂಚ್ ಪೈಪಲ್ಲಿ ಸೈಪನ್ ಮಾಡೋದು. ಈಗ ಪೈಪ್ ಸುಂದಿಟ್ಟಿದ್ದೇನೆ, 1 ಇಂಚ್ ಪೈಪಲ್ಲಿ ಸೈಪನ್ ಮಾಡೋದು. ಒಂದು
6 ಗಂಟೆ ಬಿಡುವಾಗ ನನಗೆ ತೋಟಕ್ಕೆ ಬೇಕಾಗುವಷ್ಟು ನೀರು ಅದರಲ್ಲಿ ತುಂಬುತ್ತದೆ. ಹಾಗೆ ಒಂದು 2-2.5 ತಿಂಗಳು ನಮಗೆ ನೀರು ಇದೇ ನೀರನ್ನು ಉಪಯೋಗ ಮಾಡೋದು. ತೋಟಕ್ಕೆ ಫುಲ್ಲು ಬರ್ತದೆ ಡ್ರಿಪ್ಪಿಗೆ. ಸಾಧಾರಣ ಎಷ್ಟು ಲೀಟರ್ ಅಂದಾಜು ಹಿಡಿಬೋದು ಇದರಲ್ಲಿ ನೀರು? 12.5 ಲಕ್ಷ ಲೀಟ್ರ್ ಹಿಡಿಬೋದು ಅಂದಾಜು. ಕಳೆದ ಸಲ 6 ಫೀಟ್ ನೀರು ಅಷ್ಟು ಕಾಚಲು ಬರುವಾಗ ನಮಗೆ ಇದರಲ್ಲಿ ಉಳಿದಿದೆ 6 ಫೀಟ್ ನೀರು. ನೀರಿನ ಸಮಸ್ಯೆ ಇದರಿಂದಾಗಿ ಈಗ ಇಲ್ಲ ಅಂತ ಹೇಳ್ಬೋದು. ಮೊದಲೆಲ್ಲ ನೀರು ಏಪ್ರಿಲ್ ಮೇಯಲ್ಲಿ ನೀರಿಲ್ಲ ತೋಟಕ್ಕೆ. ಬೋರ್ವೆಲ್ ಹೊಡೆದು ಉಂಟಲ್ಲ, ಹೆಚ್ಚು ಕಮ್ಮಿ 25-30 ಬೋರ್ವೆಲ್ ಹೊಡೆದಿದ್ದೇವೆ ನಾವು. ನೀರಿಲ್ಲ ಯಾವುದರಲ್ಲಿ, 1/2 ಇಂಚು 3/4 ಇಂಚು ಇರುವುದು. ನೋಡ್ಬೋದು ಫ್ರೆಂಡ್ಸ್ ನೀವಿಲ್ಲಿ ಬೆಟ್ಟದ ತುದಿಗೆ ಬಂದು ಮಗುವಿಗೆ ಸುಸ್ತಾಗಿದೆ, ಹಾಗೆ ಕೂತಿದ್ದಾಳೆ ನೋಡಿ. ಇದು ನಮ್ಮ ಮನೆಯಿಂದ ಬೆಟ್ಟದ ತುದಿಗೆ ಬರುವಾಗ ಕಾಣಲಿಕ್ಕೆ ಸಿಗುವಂತಹ ವ್ಯೂ. ಹದಿನಾಲ್ಕು ಫೀಟ್ನ ಪೋಲ್ ಇದು. ನನ್ನ ಮಗನ ಕಾರ್ಬಾರ ಇದು. ಅದೊಂದು ಮಾಡುವನ ಪಪ್ಪ ಅಂತೇಳಿ ಆಯಿತು ಮಾಡುವ ಅಂತ ಹೇಳಿದೆ. ಹಾಗೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದವ, ಮಾಡಿ ಗುಟ್ಟೆಲ್ಲ ಹಾಕಿದ್ದು. 2.5 ಫೀಟ್ ಒಳಗೆ, 10-12 ಫೀಟ್ ಮೇಲೆ ಉಂಟು. ಒಂದಕ್ಕೆ ಒಂದು ಇದು ಸಾಮಾನ್ಯ 8 ಫೀಟ್ ಆಗಲ್ಲ, 10 ಫೀಟ್ ಅಂದಾಜು ಉಂಟು ಗ್ಯಾಪ್. 2 ವರ್ಷದಲ್ಲಿ ಮೆಣಸು ಕೊಯ್ಬೋದು. ಏನು ಬರುವ ಸಲ ಇದರಲ್ಲೆಲ್ಲ ಮೆಣಸು ಇರ್ಬೋದು 4 ನಾವೇ ಮಾಡಿದ್ದು. ಡ್ರಿಪ್ ಇರಿಗೇಷನ್ ಕೂಡ ನಾವೇ, ಎಲ್ಲ ನಾವೇ ಮಾಡಿದ್ದು. ಅದೆಲ್ಲ ಆಕರ್ಷಣೆಯಿಂದ ತಂದದ್ದು ಕಂಬ. ಹೌದು, ಮತ್ತು ಶಂಕರ್ನವರು ಕಂಬ ಎಲ್ಲ ಹಾಕಿದ್ದು ಶಂಕರ್ನವರು. ನಿಮಗೆ ಇದು ಸಸಿ ಎಲ್ಲಿಂದ? ಅದು ಬಾರಿಕಾಯಲ್ಲಿ ಭಟ್ರು ನಾರಾಯಣ ಭಟ್ರು ಅಂತೇಳಿ ಅವ್ರು ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ. ಅವರು ಪನೀರು 5. ಓಕೆ, ಫೈನಲಿ ನಾನು 1 ವಾರ ಗಟ್ಟಿ ನನ್ನ ತಾಯಿ ಮನೆಯಲ್ಲಿ ಕೂತು ಮತ್ತೆ ನನ್ನ ಮನೆಗೆ ವಾಪಸ್ ಬಂದಿದ್ದೇನೆ. ನನ್ನ ತಾಯಿ ಮನೆಯಲ್ಲಿ ನಡೆಯುವಂತಹ ಕೆಲವೊಂದಷ್ಟು ಕೃಷಿ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನನ್ನ ತಂದೆಯಲ್ಲಿ ಕಲೆಕ್ಟ್ ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ. ಇನ್ನೊಂದಷ್ಟು ವಿಷಯಗಳನ್ನು ಶೇರ್ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿತ್ತು, ಬಟ್ ಸಮಯದ ಅಭಾವದಿಂದಾಗಿ ಅದಾಗಲಿಲ್ಲ. ಹಾಗಾಗಿ ಮುಂದಿನ ಸಲ ಹೋದಾಗ ಆ ವಿಷಯಗಳನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ಈ ವಿಡಿಯೋವನ್ನು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಬಾಯ್.